ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಶತಕದ ಗಡಿ ದಾಟಿದ ಸೋಂಕಿತರ ಸಂಖ್ಯೆ ಕಳೆದ 24 ಗಂಟೆಯಲ್ಲಿ 24 ಪ್ರಕರಣ ಪತ್ತೆ. ಒಟ್ಟಾರೆ ಸಕ್ರಿಯ ಪ್ರಕರಣಗಳು 105ಕ್ಕೆ ಏರಿಕೆ. ಬೆಂಗಳೂರಲ್ಲಿ ಅಲರ್ಟ್ ಆದ ಬಿಬಿಎಂಪಿ. ಸಿಟಿ ಸ್ಕ್ಯಾನ್ ವ್ಯಾಲ್ಯೂ ಲೆವೆಲ್ ಕಡಿಮೆ ಇದ್ದವರ ಮೇಲೆ ವಿಶೇಷ ನಿಗಾ. ಇನ್ನೊಂದು ವಾರ ಗಮನಿಸಿ, ಮುಂದಿನ ಕ್ರಮದ ಬಗ್ಗೆ ನಿರ್ಧಾರ. ಹೊಸ ತಳಿ ಒಕ್ಕರಿಸಿದ್ರೆ ಬೆಂಗಳೂರೇ ಫಸ್ಟ್ ಟಾರ್ಗೆಟ್ ಆತಂಕ. ದೃಢಪಟ್ಟ 93 ಕೇಸುಗಳಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ಗೆ ಸ್ಯಾಂಪಲ್ ರವಾನೆ. 39 ಮಂದಿಯ ರಿಪೋರ್ಟ್ಗೆ ಕಾಯ್ತಾ ಇದೆ ಆರೋಗ್ಯ ಇಲಾಖೆ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಹೆಚ್ಚಳ, ಹೊಸ ತಳಿಯ ಆತಂಕ. ಸ್ವಯಂ ಪ್ರೇರಿತವಾಗಿ ಟೆಸ್ಟಿಂಗ್ ಸೆಂಟರ್ಗಳಿಗೆ ಬರ್ತಿದ್ದಾರೆ ಜನ. ಬೆಂಗಳೂರಲ್ಲೂ ಅಲರ್ಟ್. ಪ್ರತಿ ಪಿಎಚ್ಸಿಯಲ್ಲೂ 25 ಟೆಸ್ಟ್ ಕಡ್ಡಾಯ. ಖಾಸಗಿ ಆಸ್ಪತ್ರೆಗಳ ಜೊತೆ ಸಭೆ ನಡೆಸಲಿರೋ ಬಿಬಿಎಂಪಿ. ವರ್ಚುವಲ್ ಮೀಟಿಂಗ್ನಲ್ಲಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ. 3 ತಿಂಗಳಿಗಾಗುವಷ್ಟು ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚನೆ ಸಾಧ್ಯತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆರಡು ಕೋವಿಡ್ ಪಾಸಿಟಿವ್ ಕೇಸ್. ಕೇರಳ ಗಡಿಯಲ್ಲಿ ಮೈಕ್ ಮೂಲಕ ಜಾಗೃತಿ ಕಾರ್ಯ. RAT, RT-PCR ಟೆಸ್ಟ್ ಹೆಚ್ಚಿಸೋದಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಕ್ರಮ. ಮತ್ತೆ ಬಳ್ಳಾರಿಯಲ್ಲಿ ಆತಂಕ ಸೃಷ್ಟಿಸಿದ ಜಿಂದಾಲ್ ಸಂಸ್ಥೆ. 2 ಉದ್ಯೋಗಿಗಳಲ್ಲಿ ಕೊರೋನಾ ಸೋಂಕು ದೃಢ. ಟ್ರಾವೆಲ್ ಹಿಸ್ಟರಿ ಸಂಗ್ರಹಿಸ್ತಾ ಇದೆ ಜಿಲ್ಲಾ ಆರೋಗ್ಯ ಇಲಾಖೆ. ಕಲಬುರಗಿಯಲ್ಲೂ ಕೊರೋನಾ ಎದುರಿಸಲು ಸಿದ್ಧತೆ. ICU, ಐಸೋಲೇಷನ್ ಬೆಡ್ಗಳ ವ್ಯವಸ್ಥೆ. 2 ದಿನಗಳಲ್ಲಿ ಕೋವಿಡ್ ಟೆಸ್ಟ್ ಕೂಡ ಪುನಾರಂಭ. ಕೊರೋನಾ ಆತಂಕ ಹೆಚ್ಚುತ್ತಾ ಇದ್ರು ನಿರ್ಲಕ್ಷ್ಯ. ಗಡಿಯ ಮೇಲೆ ಕಣ್ಣಿಡಲು ಸೂಚಿಸಿದ್ರು ಡೋಂಟ್ ಕೇರ್. ಮಹಾರಾಷ್ಟ್ರ, ಗೋವಾ ಗಡಿಯಿಂದ ಬರೋರ ಮೇಲೆ ನಿಗಾ ವಹಿಸಲು ಚೆಕ್ ಪೋಸ್ಟ್ ಕೂಡ ಇಲ್ಲ. ಕೊರೋನಾ ಆತಂಕದ ಮಧ್ಯೆ ಸಾಲು ಸಾಲು ರಜೆಗಳು. ನಾಳೆಯಿಂದ ಕ್ರಿಸ್ಮಸ್, ಇಯರ್ ಎಂಡ್ ವೆಕೇಶನ್. ಊರುಗಳತ್ತ ತೆರಳುತ್ತಿದ್ದಾರೆ ಜನ. ಹೊರ ರಾಜ್ಯಗಳಿಂದ ವಾಪಸ್ ಬರುವಾಗ ಸೋಂಕು ಹೊತ್ತು ತರೋ ಆತಂಕ ಹೆಚ್ಚಳ. ಕೊರೋನಾ ಆತಂಕದ ಮಧ್ಯೆ ಚಿಕನ್ ಗುನ್ಯಾ ಭೀತಿ. ದಾವಣಗೆರೆಯ ಹೊನ್ನೂರಲ್ಲಿ ಜ್ವರ, ಮೈಕೈ ನೋವು. ಗ್ರಾಮಸ್ಥರ ಆರೋಗ್ಯ ತಪಾಸಣೆಗೆ ಸೂಚಿಸಿದ ಶಾಸಕ ಬಸವಂತಪ್ಪ. ಚಿಕ್ಕಬೆಳ್ಳಂದೂರಲ್ಲಿ ಸಾರ್ವಜನಿಕ ರಸ್ತೆ ಕಬಳಿಸೋದಕ್ಕೆ ಯತ್ನ ಆರೋಪ. ಶಾಲೆಗೆ ತೆರಳೋದಕ್ಕೂ ರಸ್ತೆ ಇಲ್ಲದೆ ಪೋಷಕರು ಕಂಗಾಲು. ಏಕಾಏಕಿ ರಸ್ತೆ ಅಗೆದು ಹಾಕಿರೋ ಎಂ ಕೃಷ್ಣಪ್ಪ, ಧರ್ಮೇಂದ್ರ ಕುಮಾರ್ ಶರ್ಮಾ. NIA ದಾಳಿಯಲ್ಲಿ ಅರೆಸ್ಟ್ ಆದ ಸುಲೈಮಾನ್ ಹಳೆ ಆರೋಪಿ. ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ 2019ರಲ್ಲಿ ದಾಖಲಾಗಿತ್ತು ಕೇಸು. ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ದಾಖಲಾಗಿದ್ದ ಪ್ರಕರಣ. ಸಂಸತ್ನಲ್ಲಿ ಕಲರ್ ಬಾಂಬ್ ದಾಳಿ ಕೇಸ್. ಬಾಗಲಕೋಟೆಯ ಸಾಯಿ ಕೃಷ್ಣನ ವಶಕ್ಕೆ ಪಡೆದ ದೆಹಲಿ ಪೊಲೀಸರು. ಒಂದೇ ಫೇಸ್ಬುಕ್ ಗ್ರೂಪ್ನಲ್ಲಿದ್ದ ಮನೋರಂಜನ್ ಜೊತೆಗಿನ ಒಡನಾಟದ ಬಗ್ಗೆ ವಿಚಾರಣೆ. ಆರೋಪಿ ಮನೋರಂಜನ್ ಸ್ನೇಹಿತರನ್ನ ವಿಚಾರಣೆ ಮಾಡ್ತಿರೋ ಪೊಲೀಸರು. ಮೈಸೂರಿನ ಸಲೂನ್ ಶಾಪ್ ಮಾಲೀಕ ಸೂರಪ್ಪಗೆ 3 ದಿನಗಳಿಂದ ಎನ್ಕ್ವೈರಿ. ಇಬ್ಬರ ನಡುವೆ ಹಣದ ವ್ಯವಹಾರ ನಡೆದ ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು. ವಿರೋಧ ಪಕ್ಷದ ಸಂಸದರನ್ನ ಅಮಾನತು ಮಾಡಿದ್ದಕ್ಕೆ ಆಕ್ರೋಶ. ದೇಶದಾದ್ಯಂತ ಕಾಂಗ್ರೆಸ್ನಿಂದ ಇವತ್ತೂ ನಡೀತಾ ಇದೆ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಧರಣಿ. ಜನರ ಜೀವದ ಜೊತೆ ಬಿಬಿಎಂಪಿ ಚೆಲ್ಲಾಟ ಆಡ್ತಾ ಇದೆಯಾ? ಇತ್ತೀಚೆಗಷ್ಟೇ ಹಲ್ಸೂರಿನ ಭಾಸ್ಕರನ್ ರಸ್ತೆಯಲ್ಲಿ ಕುಸಿದಿದ್ದ ವೈಟ್ ಟಾಪಿಂಗ್ ರಸ್ತೆ ಗುಂಡಿ ಮುಚ್ಚಿ ವಾರ ಕಳೆಯೋಕ್ಕೂ ಮೊದಲೇ ಮತ್ತೆ ಬಿರುಕು. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹನುಮ ಮಾಲಾ ಧಾರಣೆ.
ಪಂಪಾ ಸರೋವರದಲ್ಲಿ ಬೆಂಬಲಿಗರಿಂದಲೂ ಹನುಮ ಮಾಲಾ ಧಾರಣೆಗೆ ಸಾಥ್. ಆಂಜನಾದ್ರಿ ಬೆಟ್ಟ ಹತ್ತಿ ಆಂಜನೇಯನ ದರ್ಶನ. ರಾಜ್ಯದಲ್ಲೂ ಸಲಾರ್ಗೆ ಭರ್ಜರಿ ರೆಸ್ಪಾನ್ಸ್. ಮಿಡ್ ನೈಟ್ನಿಂದಲೇ ಡಾರ್ಲಿಂಗ್ ರೆಬಲ್ ಸ್ಟಾರ್ ಅಬ್ಬರ ಕಣ್ತುಂಬಿಕೊಂಡ ಫ್ಯಾನ್ಸ್. ಪಂಚಭಾಷೆಗಳಲ್ಲೂ ನಿರ್ದೇಶಕ ಪ್ರಶಾಂತ್ ನೀಲ್ಗೆ ಹೇಳ್ತಿದ್ದಾರೆ ಜೋಹರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.